ಬಜಿ ತಿನ್ನೋದು ನಮ್ ತಕ ನಮ್ನ ತಿನ್ನೋದು. ನಮ್ಮ ಮಕ್ಕಳು ಮುಂಡೆರಾಗವರು, ರೈತ ಹೆಂಡತಿ ಮುಂಡೆ, ರೈತ ಮಕ್ಕ ಮುಂಡೆಗವರು, ನಿನ್ನ ಹೆಂಡತಿ ಮಕ್ಕ ಮುಂಡೆರಾಗಲ್ಲ. ರೆಸಾರ್ಟ್ ನೀನು ಇಲ್ಲೇರು, ನೀನ್ ಜೀವನ ಬೇರೆ ಥಿಂಕ್ ಮಾಡ್ತಿದೆ. ನಾವೆಲ್ಗೋಗೋ ರೆಸಾರ್ಟ್ ಮಾಡಿರೋರು ಯಾರ ನೀವು? ಯಾಕೆ ಬಂದಿದ್ರಿ ನಮ್ಮೂರ್ಗ ನೀವು? ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೀವು ಯಾಕೆ ಬಂದಿದ್ದೀರಿ? ಯಾಕೆ ನೀವು ಮನ ಕಟ್ಕೊಂಡಿದ್ದೀರಿ? ನೀವು ಕಾಲ ಒಳಗಡೆ ನಿಮ್ಗೆ ಏನ್ ಕೆಲಸ? ನದಿ ಒಳಗಡೆ ಏನ್ ಕೆಲಸ ನಿಮ್ಗೆ? ಸರ್ಕಾರ ಕೇಳಲ್ಲ, ಅವ್ರ ಅಪ್ಪಿದ್ರು ನಾವ್ ಇಲ್ಲಿ ಅರ್ಥ ಆಯ್ತಾ? ನಮ್ಮಪ್ಪ ಕೇಳಲ್ಲಪ್ಪ, ನಾನು ಕೇಳಬಾರ್ದ? ನಮ್ಮಪ್ಪರು ಗೊತ್ತಿಲ್ಲ. ನಾನು ಅಪ್ಪಿದ್ರು ನಾವು, ಎಲ್ಲರಿಗೂ ಅಪ್ಪಿದ್ರು ನಾವು. ಅಲ್ಲಿ ಕೆಲ್ಸಕ್ಕೆ ನಿಮ್ ಮ್ಯಾಲ ಕೂರ್ಸಿರಕ್ ಅಪ್ಪಿದ್ರು ನಾವು. ನಿಮ್ MLA ಗೆ, ಮಿನಿಸ್ಟ್ರಿಗೆ ಅಪ್ಪಿಂದ್ರು ಕೇಳೋರು. ನಮ್ದು ಭೂಮಿ, ನಿಂದಲ್ಲ. ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ ಏನೇನ್ ನಡಿಬೇಕು, ಏನೇನ್ ನಡಿಬಾರ್ದು ನಾನ್ ನಿರ್ಧಾರ ಮಾಡ್ತೀನಿ. ನನಗೆ ಗೊತ್ತದ ಅಲ್ಲಿ ನೀನು ರೆಸಾರ್ಟ್ ಮಾಡ್ಬೇಡ, ಸಫಾರಿಗೆ ಬರಬೇಡ. ನಿನ್ ದುಡ್ಡಿನ ಅವಶ್ಯಕತೆ ನನ್ನ ಪ್ರಾಣಿಗಿಲ್ಲ. ನಮ್ ಪ್ರಾಣಿ ಅಲ್ಲಿ ಬೇಕಂಡ್ ಇರ್ಬಿಡು, ನಾವು ನೋಡ್ಕೊತೀವನ. ಇದನ್ನ ನಾವು ಕೇಳ್ಬೇಕು. ನಿಮ್ಗ ಮುಸ್ಗು ಏನು ರಾಗಿ ತಿನ್ಕೊಂಡ್ರೆ ಪರಿಹಾರ ಕೊಡಕ್ ದುಡ್ಡಿಲ್ಲ. ಯೋಗ್ಯತೆಗೆ ಇವರು ಮಾತಾಡ್ತಾರ ಬಂದಿವ್ರು. ಗ್ಯಾರಂಟಿ ಇಲಾಖೆಯವರು ನೌಕರರು ರಾಗಿ ಪ್ರಾಣಿಗಳ ತಡೆ ಅಂತ ಒಂದು ಹಂದಿ ತಡೆಗೆ ಯೋಗ್ಯತೆ ಇವ್ರ ಗನ್ನು, ಇನೋವಾ ಕಾರ್ಗಳು, ಸಿಬ್ಬಂದಿಗಳು ಇಲ್ಲಿ ಸ್ಟಾರು ಕೋಟು, 7 ಲಕ್ಷ ಸಂಬಳ. ಯಾರ ಅಪ್ಪ ಮನೆ ಕೊಟ್ಟಿದ್ರು ನಿಮ್ಗೆಲ್ಲವ? ಯಾರ ಅಪ್ಪ ಮನೆ ಕೊಟ್ಟಿದ್ರು ನಿಮ್ಗೆಲ್ಲವ? ಕೆಲಸ ಮಾಡು ಅಂತ ಕೊಟ್ಟಿರೋದು. ಅವಮಾನ ಆಗೋಯ್ತದೆ ಇವ್ರಗ. ನಾವೇನು ಕೇಳೋಗಿಲ್ಲ, ಅವ್ರಿಗೆ ಅವಮಾನ ಆಗೋಯ್ತ. ಸಂಬಳಕ್ಕೆ ಅಂತ ಬಂದ ಅವಮಾನ ಅಟ್ಲಿರು ಉಗಿದು ಬಿಟ್ರ ಅವಮಾನ ಇವ್ರಗ. ಇನ್ನೇನಂದ್ರು? ನೀನು ಅಂದ್ರೆ ಬೇಕಾದ್ರೆ ಕೇಳು, ಹಾಕು ನನ್ನ ಮೇಲೆ ಕೇಸ. ಸಂಬಳ ಕೊಡೋದು ನಿಮ್ಗ? ಯಾತಿಗೆ ಸಂಬಳ ಕೊಡೋದು? ನನ್ ಕೈಲಿ ಆಗಲ್ಲ. ನಾ ದೇಶಕ್ಕೆ ಅನ್ನ ಹಾಕ್ಬೇಕು. ನನ್ ಪರವಾಗಿ ಸರ್ಕಾರ ನಿನ್ನ ಕೂರ್ಸದ. ನೀನು ಇಂತಿಂತ ಕೆಲಸ ಮಾಡು, 10 ಗಂಟೆಗೆ ಬರಬೇಕು, 5ವರೆಗೆ ಹೋಗ್ಬೇಕು, ಇಂಥ ಊರುಗಳಿಗೆ ಹೋಗ್ಬೇಕು, ಹೊಸ ಅಧಿಕಾರಿಗಳು ಬೆಳಗಾನ ಕೆಲಸ ಮಾಡ್ಬೇಕು, ನೀವು ಖರ್ಚಾಕ್ ಬರಬೇಕು, ಇಂಥ ಆಕ್ಟಿವಿಟೀಸ್ಗೆ ಲೈಸೆನ್ಸ್ ಕೊಡಬಾರ್ದು ಅಂತ ಕುಂಸಿರೋದು. DC ಮೊದಲೇ ಕೂಲಿ ಅಂತ ನಮ್ಮ ಪ್ರೊಫೆಸರ್ ನಾನು ಹೇಳೋದು. ಹಂಗೆ DC ಸಂಬಳ ತಗೊಳಲ್ವಾ? ಅವ್ರಿಗೊಂದು ಚೌಕಟ್ಟ ಕೊಟ್ಟಿವಿ. ಈ ಚೌಕಟ್ಟಲ್ಲಿ ನೀವು ಕೆಲಸ ಮಾಡಿ ಅಂತ ಅಲ್ಲೊಂದಷ್ಟು ಕಾನೂನು ಕೊಟ್ಟಿವಿ. ನೀವು ಕದ್ದು ಮುಚ್ಚಿ ಮಾಡ್ಕೊಟ್ರೆ